ಶಾಸಕ ಸುಬ್ಬಾರೆಡ್ಡಿಗೆ ತಪ್ಪಿದ ಸಚಿವ ಸ್ಥಾನ, ಬಾಗೇಪಲ್ಲಿ ಬಂದ್. ಕೊಡಲೇಬೇಕು ಸಚಿವ ಸ್ಥಾನ, ಕೊಡಲೇಬೇಕು 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 ಸಚಿವ ಸ್ಥಾನ, ಕೊಡಲೇಬೇಕು 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 ಸಚಿವ ಸ್ಥಾನ, ಕೊಡಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲುವ ತನಕ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗದಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಬುಧವಾರ ಬಾಗೇಪಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿ ತೀವ್ರ ಪ್ರತಿಭಟನೆ ನಡೆಸಿದರು. ಸೋಮವಾರ ಪ್ರಕಟಗೊಂಡ ನೂತನ ಸಚಿವರ ಪಟ್ಟಿಯಲ್ಲಿ ಸುಬ್ಬಾರೆಡ್ಡಿರವರ ಹೆಸರು ಕೈಬಿಟ್ಟು ಹೋಗಿರುವುದು ಅವರ ಬೆಂಬಲಿಗರಲ್ಲಿ ತೀವ್ರ ನಿರಾಶೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗೇಪಲ್ಲಿ ಕ್ಷೇತ್ರಾದ್ಯಂತ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಬುಧವಾರ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಸೇರಿದಂತೆ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬುಧವಾರ ಬೆಳಗ್ಗೆ ಸುಮಾರು 6 ಗಂಟೆಯಿಂದಲೇ ಬಾಗೇಪಲ್ಲಿ ಕೇಂದ್ರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಮತ್ತು ಸುಬ್ಬಾರೆಡ್ಡಿ ಅಭಿಮಾನಿಗಳು ವಾಹನಗಳ ಸಂಚಾರವನ್ನು ತಡೆದು ಬಂದ್ಗೆ ಚಾಲನೆ ನೀಡಿದರು. ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಧಿಕ್ಕಾರಗಳನ್ನು, ಘೋಷಣೆಗಳನ್ನು ಕೂಗಿದರು. ಶಾಸಕರಿಗೆ ಸಚಿವ ಸ್ಥಾನ ನೀಡದ ನಿರ್ಧಾರವನ್ನು ಕೂಡಲೇ ಮರುಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ಗಡಿ ಭಾಗದಲ್ಲಿ ಸತತ 3 ಬಾರಿ ಗೆದ್ದು ಬಂದಿರುವ ಅನುಭವಿ ಶಾಸಕರನ್ನು ಸಚಿವ ಸಂಪುಟದಿಂದ ಹೊರಗಿಟ್ಟಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಜನತೆಗೆ ಮಾಡಿರುವ ಅನ್ಯಾಯ ಎಂದು ಪ್ರತಿಭಟನಾಕಾರರು ಕಿರಿಕಾಡಿದರು. ತಮ್ಮ ನೆಚ್ಚಿನ ನಾಯಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗುವವರೆಗೆ ತಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ತಮ್ಮ ನಿರ್ಧಾರವನ್ನು ಬದಲಿಸಿ ಸಚಿವ ಸ್ಥಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಎದುರು ಉಗ್ರ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು, ಪದಾಧಿಕಾರಿಗಳು ಮಾತನಾಡಿ, ಪಕ್ಷದಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲದಂತೆ ಆಗಿದೆ. ಬಾಗೇಪಲ್ಲಿ ಕ್ಷೇತ್ರವು ಎಲ್ಲಾ ರಂಗಗಳಲ್ಲಿಯೂ ತೀರಾ ಹಿಂದುಳಿದಿರುವ ಪ್ರದೇಶವಾಗಿದ್ದು, ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದರೆ ಕ್ಷೇತ್ರವು ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಎಂದು ನಾವು ಗಾಢವಾಗಿ ನಂಬಿದ್ದೆವು. ಆದರೆ ಈಗ ಸಚಿವ ಸ್ಥಾನ ಕೈಬಿಟ್ಟಿರುವುದು ಕ್ಷೇತ್ರದ ಸಮಗ್ರ ಜನತೆಗೆ ಮಾಡಿರುವ ದೊಡ್ಡ ಮೋಸವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ತಾಲೂಕುಗಳ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುವುದರ ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಅತಿ ಹೆಚ್ಚು ಶಾಸಕರನ್ನು ಗೆಲ್ಲಿಸಿಕೊಟ್ಟಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ರೀತಿಯ ಕಡೆಗಣನೆ ಸರಿಯಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿವಿ ವೆಂಕಟರಮಣ, ಪೂಜಪ್ಪ, ಬುರಗಮಡುಗು ನರಸಿಂಹಪ್ಪ, ಮೊಹಮ್ಮದ್ ನೂರುಲ್ಲಾ, ಪೈಪಾಳ್ಯ ರವಿ, ಕೋಟಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರು ಇದ್ದರು. ಆದರೆ ಬಾಗೇಪಲ್ಲಿ ಆದ್ದರಿಂದ ಮುಖೇಶ್ ಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಾಪವನ್ನು ಅರ್ಹತೆ ಇದೆ, ಅವರಿಗೆ ಅತ್ಯಂತ ಅರ್ಹರಿದ್ದಾರೆ. 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಸುಬ್ಬಾರೆಡ್ಡಿ ಅವರಿಗೆ ಏನು ಸಚಿವ ಸ್ಥಾನ ವಂಚಿತಗೊಳಿಸಲಾಗಿದೆ, ಅದಕ್ಕೆ ವಿರುದ್ಧವಾಗಿ ಇವತ್ತು ಬಾಗೇಪಲ್ಲಿ, ಚೇಳೂರು ಹಾಗೂ ಗುಡಿಬಂಡೆ 3 ತಾಲೂಕುಗಳಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಬಂದ್ ಮಾಡೋದರ ಮೂಲಕವಾಗಿ ಇಲ್ಲಿ ಕೈಗೊಂಡಿದ್ದೇವೆ. ಇದರ ಪ್ರಮುಖವಾಗಿರುವಂಥ ಒಂದು ಉದ್ದೇಶ, ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಸಾಧನೆಯನ್ನು ಸಾಧಿಸಿರುವಂಥ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಜನಾನುರಾಗಿಯಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ನೆಚ್ಚಿನ ಶಾಸಕರಾಗಿರುವಂಥ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಇಲ್ಲಿ ಹೈಕಮಾಂಡ್ ಏನು ಇಲ್ಲಿ ಸಚಿವ ಸ್ಥಾನವನ್ನು ನೀಡ್ತೀವಿ ಅಂತ ಬಿಟ್ಟು ಆಶ್ವಾಸನೆ ಕೊಟ್ಟು ಇವತ್ತು ಮೋಸವನ್ನು ಮಾಡಿದ್ದಾರೆ. ಆದ್ದರಿಂದ ಅವರ ವಿರುದ್ಧವಾಗಿ ಇವತ್ತು ನಾವು ಈ ಒಂದು ಉಗ್ರವಾಗಿರುವಂಥ ಪ್ರತಿಭಟನೆಯನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ಸಮಗ್ರವಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನು ಸ್ವಾತಂತ್ರ್ಯೋತ್ತರವಾಗಿ ನಮಗೆ ಏನು ಈ ಒಂದು ಕ್ಷೇತ್ರಕ್ಕೆ ನಾವು ಸ್ಥಾನಮಾನವನ್ನು ಸಚಿವರು ನೀಡಬೇಕಾಗಿತ್ತು, ಆವಾಗಿಂದ ಕೂಡ 3 ಸಲ ಹ್ಯಾಟ್ರಿಕ್ ಸಾಧನೆಯನ್ನು ಸಾಧಿಸತಕ್ಕಂಥ ನಮ್ಮ ಜನಪ್ರಿಯ ಶಾಸಕ ಎಸ್ ಸುಬ್ಬಾರೆಡ್ಡಿ ಅವರಿಗೆ ನಮ್ಮ ರಾಜ್ಯದ ಹೈಕಮಾಂಡ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು
ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದರು. ಆದರೆ ಈ ಭರವಸೆಯನ್ನು ಅವರು ಹುಸಿಗೊಳಿಸಿ ಇವತ್ತು ಕೊಟ್ಟು ಮಾತಿಗೆ ಅವರು ನಿಂತುಕೊಳ್ಳದೆ ಒಂದು ಅವಮಾನವನ್ನು ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಶಾಸಕ ಅವಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಕೂಡ ಈ ಒಂದು ಉಗ್ರ ಹೋರಾಟವನ್ನು ಇವತ್ತು ನೋವಿನ ಈ ಒಂದು ಸಮಯದಲ್ಲಿ ಉಗ್ರ ಹೋರಾಟವನ್ನು ರೂಪಿಸೋಕ್ಕೆ ಒಂದು ಮೊದಲನೇ ಹಂತದಾಗಿ ಒಂದು ನಾವು 3 ತಾಲೂಕುಗಳ ಬಂಧನ ಆಚರಿಸ್ತಾ ಇದ್ದೇವೆ. ಎರಡನೇದಾಗಿ ಅವರು ಸರ್ಕಾರ ಮತ್ತು ನಾವೇನು ಹೈಕಮಾಂಡ್ ಇದೆ ನಾವು ಸಚಿವ ಸ್ಥಾನ ನೀಡದೇ ಇದ್ದರೆ ನಾವು KPCCಯನ್ನು ಸುಬ್ಬಾರೆಡ್ಡಿ ಅಣ್ಣನವರಿಗೆ ಮಂತ್ರಿ ಪದವಿ ಕೊಡಬೇಕು. ಕಾಂಗ್ರೆಸ್ಸು ಮೋಸ ಮಾಡಿದೆ. ಮೊದಲನೇ ಸಲ ಗೆದ್ದವರಿಗೆ ಮಂತ್ರಿ ಪದವಿ ಕೊಟ್ಟಿದೆ, ಮೂರನೇ ಸಲ ಗೆದ್ದವರಿಗೆ ಕೊಡ್ತಾ ಇಲ್ಲ. ಇಡೀ ಸರ್ಕಾರ ಘೋಷಣೆ ಮಾಡಿದೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಹಿಂದುಳಿದ ಪ್ರದೇಶ ಅಂತ. ಹಿಂದುಳಿದ ಪ್ರದೇಶವಾದರೆ ಮಂತ್ರಿ ಪದವಿ ಕೊಟ್ಟರೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ಬೋದು ಅನ್ನೋ ಉದ್ದೇಶವೇ ಎಲ್ಲ ನಮ್ಮ ಕಾರ್ಯಕರ್ತರ ಹಂಬಲ ಇದೆ. ಅವರು ನಮಗೆ ನಿರಾಕರಣೆ ಮಾಡಿದ್ದಾರೆ, ಮಂತ್ರಿ ಪದವಿ ಕೊಡಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮಂತ್ರಿ ಪದವಿ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಸೋದ್ರಿಂದ ಈ ಮೂಲಕ ನಮಗೆ ತಿಳಿಸಾಗಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಶಾಸಕರಂದರೆ ಅದು ಏಕೈಕ ಶಾಸಕರು ಶ್ರೀ SN ಸುಬ್ಬಾರೆಡ್ಡಿರವರು. ಶ್ರೀ SN ಸುಬ್ಬಾರೆಡ್ಡಿರವರು ಈ ಪ್ರದೇಶಕ್ಕೆ ಅಭಿವೃದ್ಧಿ ಮಾಡಬೇಕೆಂದು ತುಂಬ ಹಂಬಲದಿಂದ ತುಂಬ ಹೋರಾಟಗಳನ್ನು ಮಾಡಿ ಜನಸೇವೆಯನ್ನು ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಸುಬ್ಬಾರೆಡ್ಡಿ ಅವರು ವರ್ಷದಲ್ಲಿ ಸುಮಾರು 360 ದಿನಗಳಲ್ಲಿ 300 ದಿನ ವಿಧಾನಸಭಾ ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಇರ್ತಾರೆ. ಅಂತಹ ಶಾಸಕರನ್ನು ಏನಿವತ್ತು ಬಾಗೇಪಲ್ಲಿ ವಿಧಾನಸಭಾ ಅಭಿವೃದ್ಧಿ ಆಗಬೇಕಂದ್ರೆ ಸಚಿವ ಸಂಪುಟದಲ್ಲಿ ಏನು ಅವರು ಸುಬ್ಬಾರೆಡ್ಡಿ ಅವರು ಸಾಮೂಹಿಕ ವಿವಾಹಗಳನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಬಾಗೇಪಲ್ಲಿಗೆ ಮಾನ್ಯ ಶಾಸಕರ ಮಾನ್ಯ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಆದಂತಹ DK ಪರಮೇಶ್ವರ್ ಅವರು, ಹಾಗೆ ಸಿದ್ದರಾಮಯ್ಯನವರು ಕೂಡ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡಿರುತ್ತಾರೆ. ನೀವು ಸುಬ್ಬಾರೆಡ್ಡಿ ಅವರಿಗೆ ಏನಾದರೂ ಗೆಲ್ಲಿಸಿಕೊಟ್ರೆ ನಾವು ನಿಮಗೆ ಸಚಿವ ಸ್ಥಾನ ನೀಡ್ತೀವಿ ಅಂತ. ಆದರೆ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಕೂಡ ಜಾತಿ, ಕುಲ, ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಮಾನ್ಯ ಸುಬ್ಬಾರೆಡ್ಡಿರವರಿಗೆ ನಾವು ಬೆಂಬಲವಾಗಿ ನಿಂತಿದ್ದೇವೆ. ಅವರಿಗೆ ನಾವು ಶಾಸನಾಗಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ್ದೀವಿ. ಆದರೆ ಕೊಟ್ಟಿರುವಂಥ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಮಾನ್ಯ DK ಶಿವಕುಮಾರ್ ಇರ್ಬೋದು, ಹರಿಪ್ರಸಾದ್ ಅವರು ಇರ್ಬೋದು, ಸುಬ್ಬಾರೆಡ್ಡಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾವು ಇವತ್ತು ಬಾಗೇಪಲ್ಲಿ ಬಂದ್ಗೆ ಕರೆ ನೀಡಿದ್ದೀವಿ. ಆದರೆ ಈ ಬಾಗೇಪಲ್ಲಿ ಕರೆ ಯಶಸ್ವಿಯಾಗಿ ನಡೀತಾ ಇದೆ ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕೊರಲಿಂದ ಸ್ವಯಂ ಪ್ರೇರಿತವಾಗಿ ಇದನ್ನು ಅಂಗಡಿ ಮುಟ್ಟುಗಳನ್ನು ಬಂದ್ ಮಾಡಿ ಬಂದನ್ನು ಯಶಸ್ವಿ ಮಾಡಿದ್ದಾರೆ. ಅದರಿಂದ ಈ ದಿನ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಜೊತೆಯಲ್ಲಿ ನಾವು ಎಲ್ಲರೂ ಇದ್ದೀವಿ ಅಂತ ಒಂದು ಬೆಂಬಲದಿಂದ ಘೋಷಣೆಯನ್ನು ಕೂಗ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ನಾವು ಸುಬ್ಬಾರೆಡ್ಡಿ ಅಭಿಮಾನಿಗಳಿಗೆ ಇರ್ತೇವೆ ಹೊತ್ತು ನಾವು ಯಾವತ್ತೂ ಕೂಡ ಸುಬ್ಬಾರೆಡ್ಡಿಗೆ ಬೆಂಬಲವಾಗಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾವು ಹೋರಾಟವನ್ನು ಹಂತವಾಗಿ ನಾವು ಬೆಂಗಳೂರು ವಿಧಾನಸಭಾ ಚಲೋ ತನಕ ಪಾದಯಾತ್ರೆ ಮುಖೇನ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಕ್ಕೆ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇದನ್ನು ನಾವು ಮುಂದುವರಿ